ಕೋಲಾರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಯಾರಾಗ್ತಾರೆ ಎಂಬುದೇ ಕುತೂಹಲದ ಒಂದು ಪ್ರಶ್ನೆ ಆಗಿತ್ತು. ಅದಕ್ಕೆ ಈಗ ಉತ್ತರ ಸಿಕ್ಕಿದೆ ಅಂತ ಹೇಳ್ಬೋದು. ಯಾಕಂದರೆ ಕಾಂಗ್ರೆಸ್ ಹೈಕಮಾಂಡ್ ಈಗ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಘೋಷಣೆ ಮಾಡಿದ್ದಾರೆ. ಅವರು ಯಾರಂದರೆ ಕೆ.ವಿ. ಗೌತಮ್, ಬೆಂಗಳೂರು ಸೆಂಟ್ರಲ್ ವಿಭಾಗದ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಾಗಿರುವ ಕೆ.ವಿ. ಗೌತಮ್ರವರಿಗೆ ಈಗ ಕೋಲಾರ ಲೋಕಸಭಾ ಕ್ಷೇತ್ರದ 2024ರ ಟಿಕೆಟ್ ಲಭ್ಯವಾಗಿದೆ ಅಂತ ಹೇಳ್ಬೋದು. ರಮೇಶ್ ಕುಮಾರ್ ಬಣ ಮತ್ತು ಕೆ.ಎಚ್. ಮುನಿಯಪ್ಪರವರ ಬಣದ ಹಗ್ಗ ಜಗ್ಗಾಟದಲ್ಲಿ ಮೂರನೇ ವ್ಯಕ್ತಿಗೆ ಈಗ ಕೆ.ವಿ. ಗೌತಮ್ರವರಿಗೆ ಟಿಕೆಟ್ ಸಿಕ್ಕಿದೆ. ಮುಂದೆ ಈಗ ಬಂಗಾರಪೇಟೆಯ ಮಲ್ಲೇಶ್ ಬಾಬು ಮತ್ತು ಕೆ.ವಿ. ಗೌತಮ್ರವರ ಮಧ್ಯೆ ನೇರ ಹಣಾಹಣಿ ನಡೆಯಬಹುದು ಅಂತ ನಾವು ಹೇಳ್ಬೋದು. ಕೋಲಾರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಯಾರಾಗ್ತಾರೆ ಎಂಬುದೇ ಕುತೂಹಲದ ಒಂದು ಪ್ರಶ್ನೆ ಆಗಿತ್ತು. ಅದಕ್ಕೆ ಈಗ ಉತ್ತರ ಸಿಕ್ಕಿದೆ ಅಂತ ಹೇಳ್ಬೋದು. ಯಾಕಂದರೆ ಕಾಂಗ್ರೆಸ್ ಹೈಕಮಾಂಡ್ ಈಗ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಘೋಷಣೆ ಮಾಡಿದ್ದಾರೆ. ಅವರು ಯಾರಂದರೆ ಕೆ.ವಿ. ಗೌತಮ್, ಬೆಂಗಳೂರು ಸೆಂಟ್ರಲ್ ವಿಭಾಗದ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಾಗಿರುವ ಕೆ.ವಿ. ಗೌತಮ್ರವರಿಗೆ ಈಗ ಕೋಲಾರ ಲೋಕಸಭಾ ಕ್ಷೇತ್ರದ 2024ರ ಟಿಕೆಟ್ ಲಭ್ಯವಾಗಿದೆ ಅಂತ ಹೇಳ್ಬೋದು. ರಮೇಶ್ ಕುಮಾರ್ ಬಣ ಮತ್ತು ಕೆ.ಎಚ್. ಮುನಿಯಪ್ಪರವರ ಬಣದ ಹಗ್ಗ ಜಗ್ಗಾಟದಲ್ಲಿ ಮೂರನೇ ವ್ಯಕ್ತಿಗೆ ಈಗ ಕೆ.ವಿ. ಗೌತಮ್ರವರಿಗೆ ಟಿಕೆಟ್ ಸಿಕ್ಕಿದೆ. ಮುಂದೆ ಈಗ ಬಂಗಾರಪೇಟೆಯ ಮಲ್ಲೇಶ್ ಬಾಬು ಮತ್ತು ಕೆ.ವಿ. ಗೌತಮ್ರವರ ಮಧ್ಯೆ ನೇರ ಹಣಾಹಣಿ ನಡೆಯಬಹುದು ಅಂತ ನಾವು ಹೇಳ್ಬೋದು.